ನಮಸ್ಕಾರ. ಇವತ್ತು ನಾವು ನಿತ್ಯ ಪುಷ್ಪ ಅಥವಾ ಕಾಶಿ ಕಣಗಿಲೆ ಅನ್ನುವಂತಹ ಒಂದು ಹೂವಿನ ಗಿಡ ಅಥವಾ ಔಷಧಿ ಗಿಡ ಇದು. ಇದರ ಬಗ್ಗೆ ತಿಳ್ಕೊಳ್ಳೋಣ. ವೈಜ್ಞಾನಿಕವಾಗಿ ಇದನ್ನ ವಿಂಕಾ ರೋಸಿಯಾ ಅಂತ ಹೇಳ್ತಾರೆ. ಇಲ್ಲ ಅಂತಂದ್ರೆ ಕ್ಯಾಥರಂಥಸ್ ರೋಸಿಯಸ್ ಅನ್ನುವಂಥ ಒಂದು ಹೆಸರು ಕೂಡ ಇದೆ ಇದಕ್ಕೆ. ಅಕಾಂಥೇಸಿಯೆ ಅನ್ನುವಂಥ ಸಸ್ಯ ಕುಟುಂಬಕ್ಕೆ ಸೇರುತ್ತೆ. ಇದರಲ್ಲಿ ಹೂವು ಮತ್ತೆ ಬೇರು, ಇದರ ಕಾಯಿಯ ಒಂದು ಬೀಜವನ್ನು ಕೂಡ ಔಷಧಿಗಾಗಿ ಬಳಸ್ತಾರೆ. ಇದರಲ್ಲಿ ವಿನ್ಕ್ರಿಸ್ಟಿನ್ ಮತ್ತೆ ವಿನ್ಬ್ಲಾಸ್ಟಿನ್ ಅನ್ನುವಂಥ ಒಂದು ಸಕ್ರಿಯ ಪದಾರ್ಥ ಇದೆ. ಉಪಯೋಗಗಳ ಬಗ್ಗೆ ಅಂತಂದ್ರೆ 3-4 ಎಲೆಯನ್ನ ಕುದಿಸಿ ಕುಡಿಯೋದ್ರಿಂದ ಮಧುಮೇಹ ನಿಯಂತ್ರಣದಲ್ಲಿ ಇರುತ್ತೆ. ವಿಶೇಷವಾಗಿ ಇದರಲ್ಲಿ ವಿನ್ಕ್ರಿಸ್ಟಿನ್ ವಿನ್ಬ್ಲಾಸ್ಟಿನ್ ಅನ್ನುವಂಥ ಅಂಶ ಇದೆ. ಇವುಗಳನ್ನ ಕ್ಯಾನ್ಸರ್ ಚಿಕಿತ್ಸೆ, ಅದರಲ್ಲೂ ಮುಖ್ಯವಾಗಿ ಲ್ಯುಕೇಮಿಯಾ ಅಂತಾರಲ್ವಾ, ಅಂದ್ರೆ ರಕ್ತದ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಇದನ್ನ ಬಳಸ್ತಾರೆ. ಮತ್ತೆ ಅಧಿಕ ರಕ್ತದೊತ್ತಡ, ಹೆಚ್ಚಿನ ರಕ್ತದೊತ್ತಡವನ್ನ ಕಡಿಮೆ ಮಾಡೋದಕ್ಕೂ ಕೂಡ ನಾವು ಈ ವಿಂಕಾ ರೋಸಿಯಾವನ್ನ ಬಳಸ್ಕೋಬಹುದು. ಈ ಹೂವುಗಳ ರಸವನ್ನ ಗಂಟ್ಲು ನೋವು ಮತ್ತೆ ಗಂಟ್ಲಿನ ಯಾವುದೇ ಒಂದು ತೊಂದರೆ ಇತ್ತು ಅಂತಂದ್ರೆ ಅದನ್ನ ಗುಣಪಡಿಸೋದಕ್ಕೂ ಕೂಡ ಬಳಸ್ತಾರೆ. ಜೊತೆಗೆ ಬೇರು ಜೀರ್ಣಕ್ರಿಯೆ ಸುಧಾರಣೆ ಮಾಡೋದಕ್ಕೆ ಸಹಾಯ ಆಗತ್ತೆ. ಮತ್ತೆ ಹೊಟ್ಟೆಯಲ್ಲಿರುವಂತ ಯಾವುದೇ ತೊಂದರೆಯನ್ನ ಕಡಿಮೆ ಮಾಡೋದಕ್ಕೆ ಇದರ ಬೇರನ್ನ ಬಳಸ್ತಾರೆ. ಇದಿಷ್ಟು ಕಾಶಿ ಕಣಗಿಲೆ ಅಥವಾ ನಿತ್ಯ ಪುಷ್ಪದ ಕುರಿತು ಮಾಹಿತಿ. ಧನ್ಯವಾದಗಳು.